ಈ ದಿನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಟೋಟಲ್ ಹಾಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ರಿಲೀಸ್ ಮಾಡ್ಕೊಟ್ಟಿದ್ರೆ ಮತ್ತೆ ವಾರದಾರಿಗೆ ಹಿಂದಿರಿಸ್ಕೋಬೇಕಾಗುತ್ತೆ. ಟೋಟಲ್ ನಮ್ಮೆಲ್ಲ ಏನು ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡೋ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೀತಾ ಇದೆ. ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾ ಇದ್ದೀವಿ. ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ. ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಕಮಲಾಪುರ ನಾವು ಕವರ್ ಮಾಡಬೇಕಾದ್ರೆ ಅವ್ರ ಇಂಡಿವಿಜುವಲ್ ಯಾವ್ಯಾವ ಕಲಬುರಗಿ ಜಿಲ್ಲೆ ಎಲ್ಲ ಸ್ಟೇಷನ್ ಅಮೌಂಟ್ ಮಾಡಿಲ್ಲ, ಇಂಡಿವಿಜುವಲ್ ಆಗಿ ಡೇಟಾ ಕೊಡ್ತೀವಿ. ಬಟ್ ಇದರಲ್ಲಿ ನಾವು ಸಣ್ಣ ಡೇಟಾ ಆ್ಯಡ್ ಮಾಡಿರೋದಿಲ್ಲ. ಸಣ್ಣಲ್ಲಿ ಸಣ್ಣದು ಆ್ಯಡ್ ಮಾಡ್ತೀವಿ. ಸಣ್ಣ ಸೈಬರ್ ಕ್ರೈಮ್ ಒಂದು ರಿಟರ್ನ್ ಮಾಡೋಕ್ಕೆ ಸಪ್ರೇಟ್ ಆಗಿರುತ್ತೆ. ಪ್ರಾಪರ್ಟಿ ಇದು ಮಾತ್ರ ಕೇಸಸ್ ಅಲ್ಲಿ ವಾಟ್ಸ್ದಾರಿಗೆ ಏನ್ ಪ್ರಾಪರ್ಟಿ ರಿಕವರಿ ಮಾಡಿದ್ರು ಅದು ರಿಟರ್ನ್ ಮಾಡ್ತಾ ಇದ್ರು. ಇವತ್ತು ರಿಕವರಿ ಮಾಡ್ತಾ ಇರೋ ಪ್ರಾಪರ್ಟಿ ನಗದು ಹಣ 1,23,441 rupees. ಗ್ರೂಪ್ ಅಲ್ಲಿ ಬಂಗಾರ ಗೋಲ್ಡ್ 239 grams ಇವತ್ತು ರಿಟರ್ನ್ ಮಾಡ್ತಾ ಇದ್ವಿ. ಸಿಲ್ವರ್ ಐಟಮ್ 85 grams ರಿಟರ್ನ್ ಮಾಡ್ತಾ ಇದ್ವಿ. ದ್ವಿಚಕ್ರ ವಾಹನಗಳು 2 ವೀಲರ್ಸ್ ರಿಟರ್ನ್ ಮಾಡ್ತಾ ಇದ್ವಿ. 15 ಮೊಬೈಲ್ ಫೋನ್ ರಿಟರ್ನ್ ಮಾಡ್ತಾ ಇದ್ವಿ. 2 ಮೋಟರ್ ಪಂಪ್ ಸೆಟ್ ರಿಟರ್ನ್ ಮಾಡ್ತಾ ಇದ್ವಿ. ಒಂದು ಬೊಲೆರೋ ಪಿಕಪ್ ವಾಹನ ರಿಟರ್ನ್ ಮಾಡ್ತಾ ಇದ್ವಿ. ಒಂದು ಆಟೋ ರಿಕ್ಷಾ, ಒಂದು ಟೂವೀಲರ್ ರಿಟರ್ನ್ ಮಾಡ್ತಾ ಇದ್ವಿ. ಇದು ಈ ದಿನ ರಿಟರ್ನ್ ಮಾಡ್ತಾ ಇದ್ವಿ. ಹಾಗಾಗಿ 40 ಕೇಸಸ್ ರಿಟರ್ನ್ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲಿ ಮಾಡಬೇಕು ಅಂತ ನಾವು ಡೆಸಿಷನ್ ತಗೊಂಡು ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ. ರಿಕವರಿ ಮಾಡಿದ್ರು. ಅದೇ ಥರ ಕ್ಯಾಟರಿಂಗ್ ರಿಲೇಟೆಡ್ ಸಾಮಾನು ಮಾಡಿದ್ರು. 11 day HPD ಅದನ್ನು ಡಿಟೆಕ್ಟ್ ಮಾಡಿದ್ರು. ಇದೆಲ್ಲ ಸಾಕಷ್ಟು ಕೇಸಸ್ ಇದೆ. ಅದನ್ನು ನಾವು ಕೋರ್ಟ್ ಪರ್ಮಿಷನ್ ತಗೊಂಡು ನಾವು ವಾರದ ಕುಂದಿರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರು ರಿಟರ್ನ್ ಮಾಡಬೇಕಾದ್ರೆ 3 months 4 months ಅಂತ ಇದೇ ಥರ ಆಮೇಲೆ ರಿಟರ್ನ್ ಮಾಡ್ತೀವಿ ಇದ್ದಾರೆ. ಬಟ್ ಏನಂದ್ರೆ ಅದು ಯಾರು ಗಮನಕ್ಕೂ ಬರ್ತಾ ಇಲ್ಲ. ಸೊ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರು ತಮ್ಮ ಮಾಧ್ಯಮ ಮುಖಾಂತರ ಸಮ್ಮುಖದಲ್ಲಿ ನಾವು ರಿಟರ್ನ್ ಮಾಡಿದ್ರೆ ಅವ್ರ ಒಂದು ಪೊಲೀಸ್ ಮೇಲೆ ಭರವಸೆ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಈ ಕೇಸಸ್ ಎಲ್ಲ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಾವು ಅವರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಸಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಏನು ಡೇ HPD ಕೇಸಸ್ ಏನಾಗಿದ್ದು ಅದೆಲ್ಲ ಡಿಟೆಕ್ಟ್ ಮಾಡಿದ್ವಿ. ಕ್ಯಾಟಲ್ ಥೆಫ್ಟ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. 2 wheeler ಆಲ್ಮೋಸ್ಟ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಕೆಲವು ಮಾತ್ರ ಪೆಂಡಿಂಗ್ ಇದೆ. ಇದೆಲ್ಲ ಸಾಕಷ್ಟು ಪ್ರೋಗ್ರೆಸ್ಸು ನಡೀತಾ ಇದೆ. ಕ್ರೈಮ್ ಸ್ಟಾಫ್ ಅಧಿಕಾರಿಗಳು ಎಲ್ಲ ಸಾಕಷ್ಟು ಎಫರ್ಟ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾವು ಯಾರು ಅವರು ಕಳೆದುಕೊಂಡಿದ್ರು ಅವರಿಗೆ ರಿಟರ್ನ್ ಮಾಡಿ ಅವರಿಗೆ ಪೊಲೀಸ್ ಅವರ ಮೇಲೆ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಒಂದು ಪ್ರಶಂಸನೀಯ ವಿಷಯ. ಈಗ ನಾರ್ಮಲ್ ಆಗಿ ನಮಗೂ ಇದು ಏನು ಅಸಾಲ್ಟ್ ಕೇಸಸ್, ಹೊಡೆದಾಡ್ಕೊಂಡಿರೋ ಕೇಸಸ್ ಅಲ್ಲಿ ತಕ್ಷಣ ಒಂದೇ ದಿನ ನಮಗೆ ಆರೋಪಿ ಸಿಗ್ತಾರೆ. ಬಟ್ ಕಳ್ತನದಲ್ಲಿ ಆರೋಪಿ ಸಿಗೋದಿಲ್ಲ. ಯಾಕಂದ್ರೆ ಅವರು ಮಹಾರಾಷ್ಟ್ರದಿಂದ ಬರ್ತಾರೋ, ತೆಲಂಗಾಣದಿಂದ ಬರ್ತಾರೋ, ಕೆಲವೊಂದು ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನದಿಂದ ಬರ್ತಾರೋ. ಇಲ್ಲಿ ಬಂದು ಟ್ರೈನ್ ಮುಖಾಂತರ ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ. ಹಾಗೆ ಕೆಲವೊಂದು ರಸ್ತೆ ಅಂಗವಿಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾರೋ. ಅವ್ರು ಪತ್ತೆ ಹಚ್ಚಬೇಕು ಅಂದ್ರೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ, ಎಷ್ಟೋ ಮಾಹಿತಿ ಕಲೆಕ್ಟ್ ಮಾಡಿ, ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಮತ್ತೆ ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಅಲ್ಲೊಂದು 2 ದಿನ ಉಳ್ಕೋಬೇಕಾಗುತ್ತೆ. ಅವರು ಮತ್ತು ಉಳ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದು ಅವ್ರನ್ನ ರಿಕವರಿ ಮಾಡಿಸಿ, ಈ ರಿಕವರಿಯಲ್ಲೂ ಸಾಕಷ್ಟು ರಿಸ್ಕ್ಗಳಿರುತ್ತೆ. ಅವ್ರಿಗೆ ಏನಾದರೂ ಆಗಿದ್ರೆ ಮತ್ತೆ ಸಮಸ್ಯೆಗಳಾಗ್ತವೆ, ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಟು ನಮ್ಮ ಅಧಿಕಾರಿಗಳು, ಸಿಬ್ಬಂದಿ ಪ್ರಾಪರ್ಟಿ ರಿಕವರಿ ಮಾಡಿ ವಾರಸ್ದಾರ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವು ಕೇಸಸ್ ಅಲ್ಲಿ ನಮ್ಗೆ ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕ್ಲೂ ಸಿಗ್ತಾ ಇಲ್ಲ. ಬಟ್ ಆದ್ರೂ ನಾವು ಅಂತ ಕೇಸಸ್ ನಾವು
ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅದನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿನೂ ನಾವು ಆರೋಪಿ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ವಿ. ಎಷ್ಟೇ ಬಂದೋಬಸ್ತುಗಳಿದ್ರು, ಎಷ್ಟೇ ನಮಗೆ ಬೇರೆ ಬೇರೆ ಡ್ಯೂಟೀಸ್ ಇದ್ರು ನಾವು ಕಳ್ಳತನ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಲಾರದೆ ಎಫರ್ಟ್ಸ್ ಎಲ್ಲ ಮಾಡಿ ನಾವು ಪತ್ತೆ ಹಚ್ತಾ ಇದ್ದೀವಿ. ಸೊ ಅದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳ ಶ್ರಮ ಇದೆ, ಸಿಬ್ಬಂದಿಯ ಶ್ರಮ ಇದೆ. ಅವ್ರು ಎಷ್ಟೋ ದಿನಗಳು ಊರು ಬಿಟ್ಟು ಎಷ್ಟೋ ದೂರ ಪ್ರಾಂತಗಳಿಗೆಲ್ಲ ಹೋಗಿ ಅಲ್ಲಿ ಒಂದು 5 ದಿನಗಳು 1 ವಾರ ಅಲ್ಲೇ ಕ್ಯಾಂಪ್ ಮಾಡಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಇಂಥವ್ರು ಮಾಡಿರ್ಬೋದು ಅಂತ ವಿಚಾರಣೆ ಮಾಡಿ ಫೈಂಡ್ ಔಟ್ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅವರಿಂದ ರಿಕವರಿ ಮಾಡೋದು ಅನ್ನೋದು ಸಾಕಷ್ಟು ರಿಸ್ಕಿ ಜಾಬ್. ನಾವು ನೆಗ್ಲೆಕ್ಟ್ ಮಾಡಬಹುದು, ಯಾಕಂದ್ರೆ ಕಳ್ಳತನಲ್ಲಿ ಯಾಕಂದ್ರೆ ಯಾರು ಜಾಸ್ತಿ ಜನ ಕ್ವಶನ್ ಮಾಡಲ್ಲ. ನಮಗೆ ಈಗ ಏನಾದ್ರು ಮರ್ಡರ್ ಆಗಿದೆ ತಕ್ಷಣ ಹೇಳ್ತಾರೋ ಇದು ಆಗಿದೆ, ಎಲ್ಲರೂ ಇದರಿಂದ ಇದ್ದಾರೋ ಅಂತ ಜಾಸ್ತಿ ಕ್ವಶನ್ ಮಾಡ್ತಾರೆ. ಬಟ್ ಕಳ್ಳತನದಲ್ಲಿ ಕ್ವಶನ್ ಮಾಡೋದು ಬಹಳ ಕಡಿಮೆ. ಮಾಧ್ಯಮದವರು ಕ್ವಶನ್ ಮಾಡ್ತಾರೆ, ಬಟ್ ಪಬ್ಲಿಕ್ ಪತ್ತೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬಟ್ ಆದ್ರೂ ನಾವು ಯಾವುದೇ ಕಾರಣಕ್ಕಾದ್ರೂ ನೆಗ್ಲಿಜೆನ್ಸ್ ಅಂತೂ ತೋರಿಸಿಲ್ಲ. ಮಾಹಿತಿ ಬರ್ತಾ ಇತ್ತು. ಜನರಲ್ ಆಗಿ ನಾವು ಏನಾಗುತ್ತೆ, ಬೆಳಗಿನ ಜಾವ 6 ಗಂಟೆಗೆ ಫೋನ್ ಬರುತ್ತೆ, ಸರ್ ಇಂಥ ಮನೆಯಲ್ಲಿ ಕಳ್ಳತನ ಆಗಿದೆ, ನೈಟ್ ಅವ್ರು ಇರಲಿಲ್ಲ, ಬೆಳಗಿನ ಜಾವ ಬಂದು ನೋಡ್ಕೊಂಡಿದ್ರು, ಲಾಕ್ ಮುರಿದಿದೆ, ಕಳ್ಳತನ ಆಗಿದೆ ಅಂತ ಬರ್ತದೆ. ಅದು ಸಹಜ. ಪೊಲೀಸರು ಬೆಳಿಗ್ಗೆ ಬಂದ ತಕ್ಷಣ ಎಲ್ಲ ಡಾಕ್ ಸ್ಕ್ವಾಡ್ ಎಲ್ಲ ಕಳ್ಸ್ಕೊಡ್ತೀವಿ. ಬಟ್ ಲಾಸ್ಟ್ ಟೈಮ್ ಏನಾಯ್ತು, ಕಳೆದ 1 ತಿಂಗಳ ಅವಧಿಯಲ್ಲಿ 1-2 ತಿಂಗಳ ಅವಧಿಯಲ್ಲಿ ಸಂಜೆ ಟೈಮ್ ಕಾಲ್ ಬರೋದು ಶುರು ಆಗ್ತಿತ್ತು. ಸಂಜೆ 5 ಗಂಟೆ 6 ಗಂಟೆ ಆದ್ರೆ ಸರ್ ಇಲ್ಲಿ ಕಳ್ಳತನ ಆಗಿದೆ ಅಂತ. ಅದು ಆಯ್ತು, ಒಂದ್ ಟೈಮ್ ಬಂದ್ರೆ ಓಕೆ, ಏನೋ ಒಂದ್ ಕಡೆ ಆಗಿದೆ ಅನ್ಕೋಬಹುದು. ಬಟ್ ಪದೇ ಬರ್ತಾ ಇರೋದು ಶುರು ಆಗ್ತಿತ್ತು. 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್ ಹಿಂಗೆ. ಸ್ವಲ್ಪ ಅದು ನಮ್ಗೆ ಚಾಲೆಂಜಿಂಗ್ ಆಗಿದೆ. ಡೇ ಟೈಮ್ ಊರಲ್ಲಿ ಎಲ್ಲ ಇರ್ತಾರೋ ಅಂತ ಸಮಯದಲ್ಲಿ ಹೆಂಗೆ ಅವ್ರು ಬಂದು ಕಳ್ಳತನ ಮಾಡ್ಕೊಂಡು ಬರ್ತಾ ಇದ್ದಾರೋ ಅಂತ. ಬಟ್ ಅದು ನಮ್ಮ ಶಾಬಾಸ್ ಸಬ್ ಡಿವಿಷನ್ ಅವರು, ಯಾವ ಪೊಲೀಸ್ ಸ್ಟೇಷನ್, ಶಾಬಾದವಾಡಿ ಇಲ್ಲ, ಫಸ್ಟ್ ಆಗಿ ಹಿಡಿದಿರೋದು ಶಾಬಾದವಾಡಿ. ಸೊ ವಾಡಿ ಪೊಲೀಸ್ ಸ್ಟೇಷನ್ ಅವರು ಫಸ್ಟ್ ಲೀಡ್ ಸಿಕ್ಕಿದ್ರು. ವಾಡಿ ಪೊಲೀಸ್ ಸ್ಟೇಷನ್ ಅವರು ಆರೋಪಿಗಳಿಗೆ ಸ್ವಲ್ಪ ಕ್ಲೂ ಸಿಕ್ಕಿದ ಮೇಲೆ ಇಮಿಡಿಯೇಟ್ ಆಗಿ ಎಲ್ಲ ಟೀಮ್ ಫಾರ್ಮ್ ಮಾಡ್ಕೊಂಡು ಅದು ಪತ್ತೆ ಮಾಡಿ ಆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸರ್ಕ್ಯುಲೇಟ್ ಮಾಡಿದ್ರೆ ಇದೇ ಯಾರು ಆರೋಪಿಸಿರ್ತಾರೆ ಎಲ್ಲ ಕಡೆ ಅವರೇ ಮಾಡಿದ್ರು ಅಂತ ನಮಗೆ ಪತ್ತೆ ಆಯ್ತು. ಅದೇ ಪ್ಲಾನ್ ಮಾಡ್ಕೊಂಡು ಹೋಗೋದೇನು ಇರಲಿಲ್ಲ. ಅವ್ರು ಬೆಳಿಗ್ಗೆ ಶುರು ಮಾಡ್ಕೊಂಡು ಹೋಗ್ತಾರೆ, ಯಾವ ಸರಿಯಾಗಿ ಮನೆ ಕೀಲಿ ಹಾಕಿದ್ರು ಸುತ್ತಮುತ್ತ ಯಾರು ಜನ ಡೈರೆಕ್ಟ್ ಆಗಿ ಹೋಗ್ಬೋದು. ಡೈರೆಕ್ಟ್ ಟಾರ್ಗೆಟ್ ಅಲ್ಮಿರಾ ಮಾಡೋದು, ಅದೇ ಫಸ್ಟ್ ಟಾರ್ಗೆಟ್ ಆಗುದು. ಲೆಫ್ಟ್ ರೈಟ್ ಮೇಲೆ ಕೆಳಗಡೆ ಏನು ಡೈರೆಕ್ಟ್ ಅಲ್ಮಿರಾ ಕಡೆ ಹೋಗ್ತಾರೋ ಓಪನ್ ಮಾಡ್ತಾರೆ, ದುಡ್ಡಿದ್ರೆ ಏನೇನಿದೆ ತಗೊಂಡು ಹೋಗ್ಬಿಡ್ತಾರೆ. ಜಾಸ್ತಿ ಸಮಯ ಸ್ಪೆಂಡ್ ಮಾಡೋದು, ಯಾಕಂದ್ರೆ ಸಮಯ ಸ್ಪೆಂಡ್ ಮಾಡಿ ಯಾರು ಬರ್ತಾರಿಲ್ಲ ಅಂತ. ಅಷ್ಟೊಂದು ಫಾಸ್ಟ್ ಆಗಿ ಬ್ರಿಸ್ಕ್ ಸ್ಪೀಡಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಶಾಬಾಸ್ ಅವರು ಅದು ಪತ್ತೆ ಮಾಡಿ ಆ ಡೇಂಜರ್ ಸ್ಪೀಡ್ ಎಲ್ಲ ರಿಕವರಿ ಮಾಡಿದ್ರು. ಅದೆಲ್ಲ PF ಹಾಕಿದ್ರೆ ಅದು ರಿಟರ್ನ್ ನಾವು ಕೊಡ್ಬೇಕು ಮಾಡ್ತಾರೆ. ಅವೆಲ್ಲ ಸ್ವಲ್ಪ ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದು ಬಿಫೋರ್ ಗ್ರೂಪಲ್ಲೇ ಹಾಕ್ತಿದ್ದಾರೆ. ಸೇಡಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಯಾರಾದರೂ ಸರ್ಕಾರಿ ನೌಕರರು ಅಥವಾ ಜಾಬ್ ಹೋಲ್ಡರ್ ಯಾರಿರ್ತಾರೋ ಅವ್ರು ಬಂದು ಅಲ್ಲಿ ಬೇರೆ ಕಡೆ ಡ್ಯೂಟಿ ಮಾಡಿಸ್ಕೋಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಪಾರ್ಕ್ ಮಾಡಿಕೊಂಡು ಬಸ್ ಹತ್ತಿ ಅಥವಾ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಬೇರೆ ಕಡೆ ಹೋಗಿ ಜಾಬ್ ಮಾಡ್ಕೊಂಡು ಮತ್ತೆ ಸಂಜೆ ವಾಪಸ್ ಬಂದು ಗಾಡಿ ತಗೊಂಡು ಹೋಗೋದು ಅಂಥವ್ರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ವಿ. ಅಂಥವ್ರದ್ದೇ ಜಾಸ್ತಿ ಇದೆ. ಆರೋಪಿನೂ ಹಿಡಿದಿದ್ದೀವಿ. ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ರು 20 ಆರೋಪಿಗಳು ಹಿಡಿದಿದ್ದಾರೆ. ಟೋಟಲ್ 49 ವೆಹಿಕಲ್ಸು. ಅದು ಎಸ್ಪೆಷಲಿ ಸೇಡಮ್ ಸರ್ಕಿಲ್ ಅವ್ರು ಮಾಡಿದ್ರು. ಅವ್ರಿಗೂ ಈ ವೇದಿಕೆ ಮುಖಾಂತರ ಅವ್ರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಆಮೇಲೆ ಕೆಲವು ಒಳ್ಳೆಯ ಕಾರ್ಯಾಚರಣೆ ನಡೆದಿದೆ. ಮೊನ್ನೆ ನೈಟ್ ಅದು ಆಕ್ಸಿಡೆಂಟ್ ಆಗಿರೋದು ಮೊನ್ನೆ ನೈಟ್ ಒಂದು ರೇಷ್ಮೆ ಕಾಲೇಜ್ ಹಿಂದ್ ಕಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಡೆತ್ 2 ಜನ ಡೆತ್ ಆಗಿ ಹಿಟ್ ಆಗಿರುವ ಗಾಡಿ ಹೊಡ್ಕೊಂಡು ಹಂಗೆ ಸ್ಟಾಪ್ ಮಾಡಿದ್ರು ತಗೊಂಡು ಹೋಗ್ತಾ ಇರ್ತಾರೆ. ಈ ಶಾಬಾಸ್ ಸಬ್ ಡಿವಿಷನ್ ಬಂದ್ಮೇಲೆ ಹೈವೇ ಪೆಟ್ರೋಲಿಂಗ್ ಅವರು ನಾರ್ಮಲ್ ಆಗಿ ಅವ್ರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಒಂದು ಗಾಡಿ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ, ಒಂದು ಲೈಟ್ ಮಾತ್ರ ಆನ್ ಇರುತ್ತೆ. ಅವ್ರು ಸಸ್ಪಿಷನ್ ಬಂದು ಏನಿದೆ ಗಾಡಿಗೆ ಅನ್ಯೂಜುವಲ್ ಆಗಿ ಕಾಣ್ತದೆ ನಿಲ್ಸ್ಲಿಕ್ಕೆ ಹೋಗ್ತಾರೆ. ಅದು ನಿಲ್ಸಲ್ಲ. ಆಮೇಲೆ ಇವ್ರು ಬಂದು ಚೇಂಜ್ ಮಾಡ್ಕೊಂಡು ಅದು ಸ್ಟಾಪ್ ಮಾಡಿ ಆಮೇಲೆ ಚೆಕ್ ಮಾಡ್ತಾರೆ. ಅದು ಸ್ವಲ್ಪ ಆಕ್ಸಿಡೆಂಟ್ ಆಗಿರೋ ಲಕ್ಷಣಗಳು ಕಾಣ್ತಾ ಇತ್ತು ಆ ಗಾಡಿ ಮೇಲೆ.
ತದನಂತರ ಅವರು ಡಿಸ್ಟಿಕಲ್ಲಿ ಚೆಕ್ ಮಾಡಿದ್ರೆ ಎಲ್ಲೂ ಆಕ್ಸಿಡೆಂಟ್ ಆಗಿರುವುದಿಲ್ಲ ಅಂತ ಹೇಳಿದರು. ಆಮೇಲೆ ಸಿಟಿಗೆ ಚೆಕ್ ಮಾಡಿದಾಗ ಅವರು ಈಗಾಗಲೇ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಮಾಹಿತಿ ಸಿಕ್ಕಿದ ಮೇಲೆ ಅವ್ರ ಜೊತೆ ವೆರಿಫೈ ಮಾಡಿದ ಮೇಲೆ ಅವರು ಗೊತ್ತಾಯ್ತು ಅಂದರೆ ಅವರು ಒಂದು ಕಡೆ ಆಕ್ಸಿಡೆಂಟ್ ಮಾಡಿಕೊಂಡು ಸ್ಪೀಡ್ ಆಗಿ ಅವರು ಹೋಗ್ತಾ ಇದ್ದಾಗ ನಮ್ಮ ಹೈವೇ ಪೆಟ್ರೋಲಿಂಗ್ ಅವರು ಆ ಸಮಯದಲ್ಲಿ ಭಾಳ ಅಲರ್ಟ್ ಆಗಿದ್ದು ಆ ಗಾಡಿನ ಹಿಡಿದು ಸಿಟಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾಕಂದರೆ ಅವರ ಇದರಲ್ಲೇ ಮಾತಾಡ್ಬೋದು. ಏನು ಘಟನೆ ಆಗಿದೆ ಅಂತ ಸರ್ ಒಂದೇ ಲೈಟ್ ಇತ್ತು, ಡ್ಯಾಮೇಜ್ ಆಗಿತ್ತು ಸರ್. ಆದ್ಮೇಲೆ ಅದು ಕೈ ಮಾಡಿದ್ರೆ ರಿವ್ಯೂಸ್ ಇತ್ತು ಸರ್. ದಿವಸ ನಮ್ಮ ರೋಡ್ ಬಂದು ಫಾಲೋ ಮಾಡಿದ್ರು ಸರ್. ಅದಕ್ಕೆ ಕೈ ಮಾಡ್ಕೊಂಡು ಇತ್ತು ಸರ್. ಮತ್ತೆ ಪುನಃ ಫಾಲೋ ಮಾಡಿದ್ರು ಸರ್. ಇನ್ಪರ್ ನೀಟಾಗಿ ಮಾಡಿ ಸರ್. ಇನ್ಪರ್ ನೀಟಾಗಿ ಮಾಡಿ ಮತ್ತೆ ಸ್ಪೀಡ್ ಹೊರಗೆ ಮಾಡಿ ಸರ್. ಮತ್ತು ನಾವು ಫಾಲೋ ಮಾಡಿದ್ವಿ ಸರ್. ಫಾಲೋ ಮಾಡ್ತಾರೆ ಶೇಖರವಾಗಿ ಅವರು ಬರುತ್ತೆ ಸರ್. ಅಲ್ಲಿ ಸ್ವಲ್ಪ ಬರ್ತೀವಿ ಸರ್ ಗಾಡಿ. ನಾವು ಸ್ವಲ್ಪ ರನ್ನಿಂಗ್ ಮಾಡಿ ಆರ್ಟ್ ಮಾಡ್ತೀವಿ ಸರ್. ಆರ್ಟ್ ಮಾಡಿದ್ರೆ ಕೇಳಿದೆ ಸರ್, ಎಲ್ಲಿ ಬರ್ತೀವಿ ಯಾಕೆ ಗಾಡಿ ಅಂತ ಕೇಳೋಣ ಸರ್. ಅವರಂದ್ರೆ ಇಲ್ಲ ನಮ್ಮ ಪುಸ್ತಕದಾಗ ಡಿವೈಡರ್ ಕೂತು ಬಂದಿದೆ. ನಾವು ತಗೊಂಡು ಸರ್. ತಗೊಂಡು ಬಂದಮೇಲೆ ನಾನು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೀನಿ ಸರ್. ಈಗ ಗಾಡಿ ಸಿಕ್ಕಿದೆ ಸರ್, ನನಗೆ ಹೋಗಿದೆ ಸಿಕ್ಕಿದ್ರೆ ಕಳ್ಕೊಳ್ಳಿ ಸರ್ ಅಂತ ಕಂಟ್ರೋಲ್ದವ್ರು ಸರ್. ಸಿಕ್ಕಿದವ್ರಿಗೆ ಕೇಳ್ತೀವಿ, ಅವ್ರಿಗೂ ಸೀರಿಯಸ್ ಆಗಿದೆ ಆ ಗಾಡಿ ಚೆನ್ನಾಗಿ ನಡೀತಾ ಇರೋದ್ರಿಂದ ನಮಗೆ ಸಾಕಷ್ಟು ಕಲ್ಚರ ಪ್ರಕಾರ ಹೆಚ್ಚಿಗೆ ಡಿಟೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಇದ್ರೂ ನಮಗೆ ನಂಬರ್ ಆಫ್ ಕ್ರೈಮ್ ವೈದ್ಯರು ಆಗುವುದೆಲ್ಲ ಕಡಿಮೆನೂ ಆಗ್ತಾ ಇದೆ. ನಾವು ಜನರಲ್ ಆಗಿ ಕೇಸಸ್ ಆಗಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡಿದ್ರೆ ನಂಬರ್ ಆಫ್ ಕೇಸಸ್ ಆಗುವುದು ಕಡಿಮೆ ಆಗುತ್ತೆ. ಏನೇ ಅಫೆನ್ಸ್ ಆಗಲು ಶುರುವಾಗಿದ್ರೆ ಸೀರೀಸ್ ಆಗಿ ಹೋಗ್ತಾ ಇರುತ್ತೆ. ಅನ್ಲೆಸ್ ನಾವು ಒಂದು ಅವ್ರ ಮತ್ತೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಅದೇ ಸೀರಿಯಸ್ ಆಗಿ ಪ್ರಾಫಿಟ್ ಅಸೆಸ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅದರಿಂದ ನಮಗೆ ಸ್ಪೀಡ್ ಆಗಿ ಕಡಿಮೆ ಆಗ್ಬೇಕು, ಇಮಿಡಿಯೇಟ್ ಡಿಟೆಕ್ಟ್ ಮಾಡಬೇಕಾಗುತ್ತೆ. ಅದೆಲ್ಲ ನಾವು ಇದೆಲ್ಲ ಬೇರೆ ಬೇರೆ ಅಸೆಸ್ ಎಲ್ಲ ಮಾಡಿದ್ವಿ. ಬಟ್ ನಾವೇನಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ತಾಲೂಕುಗಳಲ್ಲಿ ನೈಟ್ ರೌಂಡ್ಸ್ ಚೆಕಿಂಗ್, ನೈಟ್ ಸ್ಪೀಡ್ ಎಲ್ಲ ಉತ್ತಮ ರೀತಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇರೋದು ನಾವು ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಆಗಿದೆ. ಮತ್ತು ಈ ಸಭಾ ಮುಖಾಂತರ ಅವ್ರಿಗೆಲ್ಲ ಸಿಬ್ಬಂದಿಗೂ ಅಭಿನಂದನೆ ಸಲ್ಲಿಸ್ತೀನಿ.